ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈಗ ಮುಂದುವರೆದು ನೋಡ್ತಾ ಹೋಗೋಣ. ಇಲ್ಲಿಯವರೆಗೂ ನಾವು ಹಿಂದಿನ ತರಗತಿಯಲ್ಲಿ 40 ಕ್ವೆಶನ್ ಸಾಲ್ವ್ ಆಗಿತ್ತು ಅಲ್ವಾ. ಈಗ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಈ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ದ property of self linkage among identical atoms. The property of self linkage among identical atoms means that is carbon or whether it may be another atoms also. Okay, to form long chain compounds is known as anta ide, adanne enanta karitivi, that is said to be catenation anta heltivi. Which of the following belongs to homologous series of alkynes? Okay, homologous series of alkynes. Homologous series of alkynes ಬಂದ್ಬಿಟ್ಟು ನೋಡಿ, alkanes ಬಂದ್ರು CN H2N plus 2, CN H2N, CN H2N minus 2. Okay, ಇದು ಬಂದ್ಬಿಟ್ಟು that is alkanes, alkynes ಇವುಗಳ ಫಾರ್ಮುಲಾ. ಓಕೆ, ಇದು ಬಂದು ಅವುಗಳ ಫಾರ್ಮುಲಾ ಆಗುತ್ತೆ. ಓಕೆ, ಇದು ಆಲ್ಕೇನ್ಸ್, ಇದು ಆಲ್ಕೀನ್ಸ್, ಇದು ಆಲ್ಕೈನ್ಸ್ ಆಗಿರುತ್ತೆ. ಈಗ ನೋಡಿ, ಹೋಮೋಲೋಗಸ್ ಸೀರೀಸ್ ಆಫ್ ಆಲ್ಕೈನ್ಸ್ ಅಂತ ಕೇಳಿದ್ದಾರೆ. ಈ C3H8 ಅಲ್ವಾ, ಇಲ್ಲಿ ಆಲ್ಕೈನ್ಸ್ ಅಂತ ಬಂದಾಗ CN H2N minus 2, ಇದಕ್ಕೆ ಅದು ಸರಿ ಹೊಂದಬೇಕು. ಈಗ C3H8 ತಗೊಳ್ಳೋಣ. ಇಲ್ಲಿ N ಬಂದ್ಬಿಟ್ಟು ದಟ್ ಇಸ್ 3. ಓಕೆ, 2 3 minus 2, 6 minus 2 ಏನಾಗುತ್ತೆ, 4 ಬರುತ್ತೆ. ಅಂದ್ರೆ C3H4 ಬರ್ಬೇಕಿತ್ತು, ದಿಸ್ ಇಸ್ ರಾಂಗ್. ಆಮೇಲೆ C5H8, ಇಲ್ಲಿ ನೋಡಿ C5 2 into 5 minus 2. ಓಕೆ, 10 minus 2 that is 8. So CnH8 is the right answer. ಓಕೆ, ಅದೇ ತರ ಇವೆರಡು ಮಾಡಿ, ಇದು ಬರೋದಿಲ್ಲ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ದ ಹೈಡ್ರೋಕಾರ್ಬನ್ ದಟ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್ ಅಮಾಂಗ್ ದ ಫಾಲೋಯಿಂಗ್ ಯಾವುದು? ಯಾವ ಒಂದು ಹೈಡ್ರೋಕಾರ್ಬನ್ ಅಡಿಷನ್ ರಿಯಾಕ್ಷನ್ ಗೆ ಒಳಗಾಗುತ್ತೆ? ಅದನ್ನ ಕೆಳಗಡೆ ಯಾವುದು ಅಡಿಷನ್ ರಿಯಾಕ್ಷನ್ ಗೆ ಒಳಗಾಗುತ್ತೆ ಅಂತ ಕೇಳಿದರೆ, C3H6 ಅಲ್ಲ, C2H6 ಇದೆ, ಇದು ಅಲ್ಲ. C3H8 ಅಲ್ಲ, CH4 ಕೂಡ ಅಲ್ಲ, C3 C3H6 is the right answer. ಈ ಅಡಿಷನ್ ರಿಯಾಕ್ಷನ್ ಏನು ಯೂಶುವಲಿ ಅಂತ ಹೇಳಿದ್ರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗ C2H4 ಅಂತ ತಗೊಳ್ಳೋಣ. ಓಕೆ, ಪ್ಲಸ್ H2, ಈಗ ಏನಾಯ್ತು, C2H6 ಆಯ್ತು. ಓಕೆ, C2H6. ಅದೇ ತರ C3H4 ಪ್ಲಸ್ H2 ಏನಾಗುತ್ತೆ, ದಟ್ ಇಸ್ C3H6. ಇದು ಏನು ಅಡಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, an example for saturated hydrocarbon. Saturated hydrocarbon ಗೆ ಎಕ್ಸಾಂಪಲ್ ಏನು? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಏನು ನೋಡಿ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಅಂದ್ರೆ ಅದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರುತ್ತೆ. ಓಕೆ, ಅಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಆಟಮ್ಸ್ ಮಾತ್ರ ಒಳಗೊಂಡಿರುತ್ತೆ. ಅಲ್ಲಿ ಪ್ರತಿಯೊಂದು ಚೈನ್ ಕೂಡ ಕಾರ್ಬನ್ ಟು ಕಾರ್ಬನ್ ಬಾಂಡ್ ಆಗಿರುತ್ತೆ ವಿತ್ ಸಿಂಗಲ್ ಬಾಂಡ್. ಅದನ್ನು ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಹೇಳ್ತೀವಿ. So C5H12 is the right answer. And the functional groups present in propanol and propanol respectively are functional groups. Propanol ಅಂತ ಬಂದಾಗ ದಟ್ ಇಸ್ OH ಅನ್ನ ಒಳಗೊಂಡಿರುತ್ತೆ. ಪ್ರೊಪೆನಾಲ್ ಅಂತ ಒಳಗೊಂಡಾಗ ಅದು CHO ಆಗಿರುತ್ತೆ. ಓಕೆ,
ಮೀನ್ಸ್ ಹೈಡ್ರಾಕ್ಸಿಲ್ ಗ್ರೂಪ್. ಓಕೆ, ಪ್ರೊಪೆನಾಲ್ ಏನಿದೆ ಅದು ಹೈಡ್ರಾಕ್ಸಿಲ್ ಗ್ರೂಪ್ OH ಅನ್ನ ಒಳಗೊಂಡಿರುತ್ತೆ. ಓಕೆ, ಪ್ರೊಪೆನಾಲ್ ಫಂಕ್ಷನಲ್ ಗ್ರೂಪ್ ಯಾವುದು? ಹೈಡ್ರಾಕ್ಸಿಲ್. ಓಕೆ, ದಟ್ ಈಸ್ OH ಅಂತ ಮೆನ್ಷನ್ ಮಾಡ್ತೀವಿ. ಅಂಡ್ ಪ್ರೊಪೆನಾಲ್ ಫಂಕ್ಷನಲ್ ಗ್ರೂಪ್ ಬಂದ್ಬಿಟ್ಟು ದಟ್ ಇಸ್ ಆಲ್ಡಿಹೈಡ್ ಗ್ರೂಪ್. ಇದನ್ನ ಆಲ್ಡಿಹೈಡ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಇದು ಹೈಡ್ರಾಕ್ಸಿಲ್ ಗ್ರೂಪ್, ಇದು ಆಲ್ಡಿಹೈಡ್ ಗ್ರೂಪ್. ಐಡೆಂಟಿಫೈ ದ ಕರೆಕ್ಟ್ ಎಲೆಕ್ಟ್ರಾನ್. ಸಾರಿ. ಐಡೆಂಟಿಫೈ ದ ಕರೆಕ್ಟ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ಇನ್ ದ ಫಾಲೋಯಿಂಗ್ ಅಂತ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಸಿಲೆಬಸ್ ಅಲ್ಲಿ ಇದೆ. ಸೊ ಕರೆಕ್ಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಬಂದ್ಬಿಟ್ಟು ನೈಟ್ರೋಜನ್ ಯಾವಾಗ್ಲೂ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ತೋರಿಸುತ್ತೆ. ಸೊ ಅದು ಯಾವ ತರ ಇಂಡಿಕೇಟ್ ಮಾಡೋದು ನೋಡಿ ಇಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, the name and the molecular formula of the saturated hydrocarbon having general formula CnH2n and containing 3 carbon atoms. ಅದನ್ನೇನಂತ ಹೇಳ್ತೀವಿ? cyclopropane C3H6. Which of the following statements about graphite and diamond is true ಅಂತ ಇದೆ. ಸೊ ಯಾವುದು ಗ್ರಾಫೈಟ್ ಮತ್ತೆ ಡೈಮಂಡ್ ಗೆ ರಿಲೇಟೆಡ್ ಆಗಿ ಯಾವ ಒಂದು ಸ್ಟೇಟ್ಮೆಂಟ್ ಟ್ರೂ ಅಂತ ಹೇಳಿದ್ರೆ, ದೇ ಅಂಡರ್ಗೋ ದ ಸೇಮ್ ಕೆಮಿಕಲ್ ರಿಯಾಕ್ಷನ್ಸ್. ಗ್ರಾಫೈಟ್ ಮತ್ತೆ ಡೈಮಂಡ್ ಎರಡೂ ಕೂಡ ಸೇಮ್ ಕೆಮಿಕಲ್ ರಿಯಾಕ್ಷನ್ಸ್ ಗೆ ಒಳಗಾಗ್ತವೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಮೇಲೆ ದ ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಇನ್ C5H12. C5H12 ಅಲ್ಲಿ ಎಷ್ಟು ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಇದೆ? ನೋಡಿ, ಇದನ್ನ ನಾವ್ ಯಾವ ತರ ನೋಡ್ಬೋದು? ಎಷ್ಟು ಕೋವಲೆಂಟ್ ಬಾಂಡ್ಸ್ ಇದೆ ಈ ಒಂದು C5H12 ನೋಡೋಣ. 1 2 3 4 5 ಕಾರ್ಬನ್ಸ್ ಇದಾವೆ. 1 2 3 4 5 6 7 8 9 10. ಎಷ್ಟಾಯ್ತು? ಇಷ್ಟು H. ಓಕೆ, ಸೊ 1 2 3 4 5 ಕಾರ್ಬನ್ ಆಟಮ್ಸ್ ಅಂಡ್ H ಎಷ್ಟಿದೆ ನೋಡಿ. ಇಲ್ಲಿ ಇರುವಂತ ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಎಷ್ಟು? 1 2 3 4 5 6 7 8 9 10 11 12 13 14 15 16. ಹೌದಲ್ವಾ? 1 2 3 4 5 ಕಾರ್ಬನ್ ಆಟಮ್ಸ್ ಅಂಡ್ 1 2 3 4 5 6 7 8 9 10 11 12 ಹೈಡ್ರೋಜನ್ ಆಟಮ್ಸ್ ಇದೆ. ಬಟ್ ಇಲ್ಲಿ ಕೇಳಿರೋದೇನು? ಕೋವಲೆಂಟ್ ಬಾಂಡ್ಸ್. ಓಕೆ, ಕೋವಲೆಂಟ್ ಬಾಂಡ್ಸ್ ಎಷ್ಟಿದೆ ಇಲ್ಲಿ? 1 2 3 4 5 6 7 8 9 10 11 12 13 14 15 16. ಓಕೆ, 16 covalent bonds. The unsaturated oil on treating with hydrogen in the presence of palladium or nickel catalyst from fats, this is an example of ಅಂತ ಇದೆ. ಇದು ಅಡಿಷನ್ ರಿಯಾಕ್ಷನ್ ಗೆ ಎಕ್ಸಾಂಪಲ್. ಓಕೆ,
ವಿಚ್ ಆಫ್ ದ ಗಿವನ್ ಹ್ಯಾಸ್ ಡಬಲ್ ಬಾಂಡ್, ಯಾವುದು ಇದರಲ್ಲಿ ಡಬಲ್ ಬಾಂಡ್ ಅನ್ನ ಒಳಗೊಂಡಿದೆ ನೋಡಿ. ಆಕ್ಸಿಜನ್ O2 ಮಾಲಿಕ್ಯೂಲ್ ಏನಿದೆಯಲ್ಲ ಇದು ಡಬಲ್ ಬಾಂಡ್ ಅನ್ನ ಒಳಗೊಂಡಿದೆ. ಅಂಡ್ ಸೋಪ್ ಮಾಲಿಕ್ಯೂಲ್ ಯಾವಾಗ್ಲೂ ಏನನ್ನ ಒಳಗೊಂಡಿರುತ್ತೆ, ಇದು ಒಂದು ಹೈಡ್ರೋಫೋಬಿಕ್ ಮತ್ತೆ ಹೈಡ್ರೋಫಿಲಿಕ್ ಅಂತ ನಾವು ಕರಿತೀವಿ. ಅಂದ್ರೆ ಯಾವುದು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಪ್ರತಿ ಸತಿ ಟಿಇಟಿ ನಲ್ಲಿ ರಿಪೀಟ್ ಕೇಳಿದರೆ, ನೀವು ಕ್ವೆಶನ್ ಪೇಪರ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸೋಪ್ ಮಾಲಿಕ್ಯೂಲ್ ಹ್ಯಾಸ್ ಹೈಡ್ರೋಫಿಲಿಕ್ ಅಂದ್ರೆ ಏನು, ಹೈಡ್ರೋಫೋಬಿಕ್ ಅಂದ್ರೆ ಏನು. ಹೈಡ್ರೋಫೋಬಿಕ್ ಅಂದ್ರೆ ಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ಭಯ. ಓಕೆ, ಅಂದ್ರೆ ಸೇರಲ್ಲ, ಅದನ್ನ ಫೋಬಿಯಾ. ಫಿಲಿಕ್ ಅಂದ್ರೆ ಲವಿಂಗ್, ಜೊತೆ ಇರೋದು. ಸೊ ಇದು ಹೈಡ್ರೋಫಿಲಿಕ್ ಹೆಡ್, ಹೈಡ್ರೋಫಿಲಿಕ್ ಹೆಡ್. ಹೈಡ್ರೋಫೋಬಿಕ್ ಟೇಲ್ ಅಂದ್ರೆ ಈ ಹೆಡ್ ಏನಿರುತ್ತೆ ಇದು ಯಾವಾಗ್ಲೂ ಹೈಡ್ರೋಫಿಲಿಕ್ ಆಗಿರುತ್ತೆ. ಅಂದ್ರೆ ವಾಟರ್ ಅಂದ್ರೆ ಸೋಪ್ ಮಾಲಿಕ್ಯೂಲ್ ಯಾವಾಗ್ಲೂ ಲವಿಂಗ್ ಆಗಿರುವಂತಹ ಒಂದು ಹೈಡ್ರೋಫಿಲಿಕ್ ಹೆಡ್ ಅನ್ನ ಒಳಗೊಂಡಿರುತ್ತೆ. ಟೇಲ್ ಏನಿರುತ್ತೆ ಅದು ಹೈಡ್ರೋಫೋಬಿಕ್ ಆಗಿರುತ್ತೆ. ಓಕೆ, ಟೇಲ್ ಏನಿರುತ್ತೆ ಅದು ಹೈಡ್ರೋಫೋಬಿಕ್. ಓಕೆ, ಅದಕ್ಕೆ ನಾವು ಜಾಸ್ತಿ ಆ ಹೆಡ್ ರೌಂಡ್ ತರನೇ ನಾವು ಸೋಪ್ ಮಾಲಿಕ್ಯೂಲ್ಸ್ ಅಲ್ಲಿ ಬುರುಗನ್ನ ನಾವು ನೋಡ್ತೀವಲ್ವಾ, ದಟ್ ಈಸ್ ವೈ ಅದು ವಾಟರ್ ಜೊತೆ ಚೆನ್ನಾಗಿ ರಿಯಾಕ್ಟ್ ಆಗೋದ್ರಿಂದ ಏನಂತ ಹೇಳ್ತೀವಿ, ಹೈಡ್ರೋಫಿಲಿಕ್ ಹೆಡ್ ಅನ್ನೇ ನಾವು ನೋಡುವಂತ. ಹೈಡ್ರೋಫೋಬಿಕ್ ಟೇಲ್ ಏನಿರುತ್ತೆ ಅದು ಎದುರ್ಕೊಂಡು ನಮಗೆ ಕಾಣಲ್ಲ. ಓಕೆ, ಇಷ್ಟ ತರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಕೆನ್ ನಾಟ್ ಎಕ್ಸಿಬಿಟ್ ಐಸೋಮೆರಿಸಮ್, ಯಾವ್ದ ಒಂದು ಫಾಲೋಯಿಂಗ್ ಅಂದ್ರೆ ಕೆಳಗಡೆ ಇರುವಂತಹ ಯಾವುದು ಐಸೋಮೆರಿಸಮ್ ಅನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ, ಯಾವುದು? C4H10. ಐಸೋಮೆರಿಸಮ್ ಅಂದ್ರೆ ಏನು? ಆಕ್ಚುಲಿ ಐಸೋಮೆರಿಸಮ್ ಅಂತ ಹೇಳಿದ್ರೆ ಐಸೋಮರ್ಸ್ ಅಂತ ಹೇಳ್ತೀವಿ ಫಸ್ಟ್, ಅದು ಮಾಲಿಕ್ಯೂಲ್ಸ್ ಅಥವಾ ಪಾಲಿಆಟಮಿಕ್ ಅಯಾನ್ಸ್ ಅಂತ ಹೇಳ್ತೀವಿ. ಅದು ಒಂದು ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾವನ್ನ ಒಳಗೊಂಡಿದ್ರೆ ಅದನ್ನ ನಾವು ಐಸೋಮರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಸೇಮ್ ನಂಬರ್ ಆಫ್ ಆಟಮ್ಸ್ ಒಳಗೊಂಡಿರುತ್ತೆ, ಒಂದು ಎಲಿಮೆಂಟ್ ಅಲ್ಲಿ ಸೇಮ್ ನಂಬರ್ ಆಫ್ ಆಟಮ್ಸ್ ನ ಒಳಗೊಂಡಿರುತ್ತೆ. ಓಕೆ, ಅದನ್ನ ನಾವು ಐಸೋಮೆರಿಸಮ್ ಅಂತ ಹೇಳ್ತೀವಿ. ಓಕೆ, ಈಗ ನೋಡಿ 1 2 3 4. ಓಕೆ, 1 2 3 4. ಇಲ್ಲೇನಾಯ್ತು, C4H10 ಇದು ಕೂಡ ಐಸೋಮೆರಿಸಮ್ ಹೌದು. ಓಕೆ, ಈಗ C5H12 ನೋಡೋಣ. 1 2 3 1 2 3 4 5. ಓಕೆ, 1 2 3 4 5 6 7 8 9 10 11 12. ಸೊ ಇದು ಕೂಡ ಹೌದು, ಇದು ಕೂಡ ಹೌದು. C2H6 ನೋಡೋಣ. 1 2 ಇದು ಆಯ್ತು. ಓಕೆ, 1 2 3 4 5 5 6. C2H6 ಏನಿದೆಯಲ್ಲ ಇದು ಕೂಡ ಆಯ್ತು. ಇನ್ನು C6H14. ಎಸ್, ಓಕೆ, C2H6 ಈ ಫಾರ್ಮ್ ಬಂತು. ಇನ್ನು C6H14 ಮಾಡಿದ್ರು. ಸೊ ಇದೇ ತರ ಮಾಡಿ. ಓಕೆ, ಹಾಗಾದ್ರೆ ವಿಚ್ ಕೆನಾಟ್ ಎಕ್ಸಿಬಿಟ್ ಐಸೋಮೆರಿಸಮ್ ಅಂತ ಇದೆ. ಇವನ್ನೆಲ್ಲ ನೋಡಿದಾಗ ನೋಡಿ, C4H10, C5H12 ಮತ್ತೆ C6H14 ಇವೆಲ್ಲವೂ ಕೂಡ ಏನಾಗುತ್ತೆ, ದೇ ಎಕ್ಸಿಬಿಟ್ ಐಸೋಮೆರಿಸಮ್. ಆದ್ರೆ ಈ ಒಂದು C2H6 ಏನಿದೆಯಲ್ಲ ಇದು ಐಸೋಮೆರಿಸಮ್ ನ ಹೊಂದೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ಬಿಕಾಸ್ ಅದು ಒಂದು ಪಾಸಿಬಲ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಅನ್ನ ಮಾತ್ರ ತೋರಿಸುತ್ತೆ. ಅಂದ್ರೆ ಏನು, ಒಂದು ಸಿಂಪಲ್ 2 ಕಾರ್ಬನ್ ಚೈನು ವಿತ್ ಸಿಂಗಲ್ ಬಾಂಡ್ಸ್ ಅಷ್ಟೇ ಅದು ತೋರಿಸೋದು. ಓಕೆ, ಆದ್ರೆ ಐಸೋಮೆರಿಸಮ್ ಅಂತ ಹೇಳಿದಾಗ, ಐಸೋಮೆರಿಸಮ್ ಅಂತ ಹೇಳಿದಾಗ ಅದು ಅಟ್ಲೀಸ್ಟ್ 2 ಡಿಫರೆಂಟ್ ವೇಸ್ ಅನ್ನ ಒಳಗೊಂಡಿರ್ಬೇಕು ಟು ಕನೆಕ್ಟ್ ದ ಆಟಮ್ಸ್ ಫಾರ್ ಎ ಗಿವನ್ ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಅಂಡ್ ವಿತ್ ಓನ್ಲಿ 2 ಕಾರ್ಬನ್ ಆಟಮ್ಸ್.
ಸೊ ಇಲ್ಲಿ ಯಾವುದೇ ಒಂದು ಆಲ್ಟರ್ನೇಟಿವ್ ಸ್ಟ್ರಕ್ಚರ್ಸ್ ಪಾಸಿಬಲ್ ಆಗಲ್ಲ ಟು ಫಾರ್ಮ್ ಡಿಫ್ರೆಂಟ್ ಚೈನ್ಸ್ ಅಥವಾ ಬ್ರಾಂಚಸ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೆ C2H6 ಏನಿದೆಯಲ್ಲ ಇದರಿಂದ ಆಗಲ್ಲ. ಸೊ ದಟ್ ಇಟ್ ಕೆನಾಟ್ ಎಕ್ಸಿಬಿಟ್ ಐಸೋಮೆರಿಸಮ್ ಅಂತ ಹೇಳ್ಬೋದು. ಓಕೆ, two hydrocarbons A and B have same molecular formula C5H10. By using this statement, identify the correct option ಅಂತ ಇದೆ. ಯಾವುದು ಕರೆಕ್ಟ್ ಆಪ್ಷನ್? ಎ ಅನ್ನುವಂಥದ್ದು ಏನಿದೆಯಲ್ಲ, ಎರಡು ಹೈಡ್ರೋಕಾರ್ಬನ್ಸ್ ಅಂತ ಹೇಳಿದಾಗ ದಟ್ ಈಸ್ ಇದು ಒಂದು ಸೈಕ್ಲಿಕ್ ಕಾಂಪೌಂಡ್ ಆಗಿರುತ್ತೆ, ಒಂದು ಸಿಂಗಲ್ ಬಾಂಡ್ ಅನ್ನ ಒಳಗೊಂಡಿರುತ್ತೆ. ಬಿ ಏನಿದೆಯಲ್ಲ ಅದು ಯಾವಾಗ್ಲೂ ಓಪನ್ ಚೈನ್ ಕಾಂಪೌಂಡ್ ವಿತ್ ಡಬಲ್ ಬಾಂಡ್ ಆಗಿರುತ್ತೆ. ಓಕೆ, ಯಾವ ತರ? 1 2 3 4 ಓಕೆ, ಇದು ಸ್ಟ್ರಕ್ಚರ್ 1 2 3 4 5 6 7 8 9 10. ಇದು C5H10 ಫಾರ್ಮುಲಾ. ಓಕೆ, ಸೊ ಏನ್ ಹೇಳ್ಬೋದು? ಸಿ ಅನ್ನುವಂಥದ್ದು ಇದು ಯಾವಾಗ್ಲೂ ಸಿಂಗಲ್ ಬಾಂಡ್ ಅಂಡ್ ಬಿ ಅನ್ನುವಂಥದ್ದು ಓಪನ್ ಚೈನ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ವಾ ಓಪನ್ ಚೈನ್, ಸೊ ಅದು ಡಬಲ್ ಬಾಂಡ್ ಅನ್ನ ಒಳಗೊಂಡಿರುತ್ತೆ. While cooking, if the bottom of the utensil is getting blackened on the outside, it means that ಅಂತ ಇದೆ. ನಾವು ಕುಕ್ ಮಾಡ್ಬೇಕಾದ್ರೆ ಬಾಟಮ್ ಏನಿರುತ್ತೆ ಅದು ಬ್ಲಾಕ್ ಕಲರ್ ಆದ್ರೆ ಏನಂತ ಅರ್ಥ? ಫ್ಯೂಯಲ್ ಇಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ ಅಂತ ಅದ್ರ ಅರ್ಥ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಆನ್ ರಿಪೀಟೆಡ್ ಕ್ಲೋರಿನೇಷನ್ ಫಾರ್ಮ್ಸ್ ಕ್ಲೋರೋಫಾರ್ಮ್ ಅಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್? ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ ಆನ್ ರಿಪೀಟೆಡ್ ಕ್ಲೋರಿನೇಷನ್ ಅಂದ್ರೆ ಅದು ರಿಪೀಟೆಡ್ ಕ್ಲೋರಿನೇಷನ್ ಗೆ ಒಳಗಾದಾಗ ಕ್ಲೋರೋಫಾರ್ಮ್ ಮತ್ತೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನ ಫಾರ್ಮ್ ಮಾಡುವಂತಹ ಕಾಂಪೌಂಡ್ ಯಾವುದು ಅಂತ ಅಂದ್ರೆ ದಟ್ ಇಸ್ ನನ್ ಅದರ್ ದನ್ CH4 ಮೀಥೇನ್. ಓಕೆ, which of the following is a correct name of this compound ಅಂತ ಇದೆ. correct name of this compound 1 2 3. C3 ಇದ್ರೆ ಅದನ್ನ ಪ್ರೋ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಟ್ರಿಪಲ್ ಬಾಂಡ್ ಇದೆ. ಟ್ರಿಪಲ್ ಬಾಂಡ್ ಇದ್ರೆ ಆಲ್ಕೈನ್ ಆಗುತ್ತೆ. ಸೊ ಪ್ರೊಪೈನ್ ಇಸ್ ದ ರೈಟ್ ಆನ್ಸರ್. Identify the correct name of the following compound 1 2 3 4 5. C5. Okay, 1 2 3 4 5 6 7 8 9 10. H10. ಓಕೆ, C5H10 ಇದೆ. ಅಂಡ್ ಇದು ಬಂದ್ಬಿಟ್ಟು ಯಾವುದು? C5H10OH. ಓಕೆ, C5H10. ಸೊ ಇದನ್ನೇನಂತ ಹೇಳ್ಬೋದು? ಕರೆಕ್ಟ್ ನೇಮ್ ಏನು ಇದ್ರದ್ದು? ಇದು ಕೀಟೋನ್. ಓಕೆ, ಇದು ಕೀಟೋನ್. ಸೊ 5 ಕಾರ್ಬನ್ 5 ಇದ್ರೆ ಅದನ್ನ ನಾವು ಪೆಂಟಾ ಅಂತ ಕರಿತೀವಿ. ಸೊ ಇಲ್ಲಿ ಫಂಕ್ಷನಲ್ ಗ್ರೂಪ್ ಓ ಆಗಿರೋದ್ರಿಂದ ಕೀಟೆನಾಲ್ ಪೆಂಟಾನಾಲ್ ಅಂತ ಕರಿತೀವಿ. ಓಕೆ, in the following reaction alkaline KMnO4 act as ಅಂತ ಇದೆ. ಇಲ್ಲಿ ಆಲ್ಕಲೈನ್ KMnO4 ಏನಿದೆಯಲ್ಲ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಓಕೆ, ವೈ ಸೋಪ್ ಡಸ್ ನಾಟ್ ವರ್ಕ್ ವೆಲ್? ಓಕೆ, ನೋಡಿ, ವೈ ಸೋಪ್ ಡಸ್ ನಾಟ್ ವರ್ಕ್ ವೆಲ್ ವಿತ್ ಹಾರ್ಡ್ ವಾಟರ್ ಕಂಟೈನಿಂಗ್ Ca+2 ಅಂಡ್ Mg+2 ಅಯಾನ್ಸ್. ಯಾಕೆ ಸೋಪು ಹಾರ್ಡ್ ವಾಟರ್ ಜೊತೆ ಚೆನ್ನಾಗಿ ರಿಯಾಕ್ಟ್ ಆಗಲ್ಲ ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ಇಟ್ ರಿಯಾಕ್ಟ್ಸ್ ವಿತ್ Ca+2 and Mg+2 to form a white precipitate. Okay, and when ethanoic acid is treated with NaHCO3, the gas evolved is. ನೋಡಿ, the ethanoic acid is treated with NaHCO3. ಯಾವ ಒಂದು ಗ್ಯಾಸ್ ಎವಾಲ್ವ್ ಆಗುತ್ತೆ? ದಟ್ ಇಸ್ CO2. ಓಕೆ, ethanol on complete oxidization ಅಥವಾ oxidation gives ethanol complete oxidize ಆದಾಗ
ಏನ್ ಬರುತ್ತೆ ದಟ್ ಇಸ್ CO2 plus water. Name the functional group present in CH3 CO CH3. ಫಂಕ್ಷನಲ್ ಗ್ರೂಪ್ ಯಾವ್ದು ಪ್ರೆಸೆಂಟ್ ಇದೆ ಇವಾಗ ಇನ್ನು ನೋಡಿದ್ವಿ ಅಲ್ವಾ C5H10 ಅದ್ರಲ್ಲಿ ನೋಡಿದ್ವಿ CO CH3 ಅದನ್ನ ಫಾರ್ಮುಲಾ ಬಂದು CH3 CO CH3 ಇದ್ರಲ್ಲಿ ಇರುವಂತ ಒಂದು ಫಂಕ್ಷನಲ್ ಗ್ರೂಪ್ ಬಂದ್ಬಿಟ್ಟು ದಟ್ ಇಸ್ ಇದಾಗಿರುತ್ತೆ ಸೊ ದಟ್ ಇಸ್ ಕೀಟೋನ್. ಅಡಿಷನ್ ರಿಯಾಕ್ಷನ್ಸ್ ಆರ್ ಅಂಡರ್ಗಾನ್ ಬೈ ಅಡಿಷನ್ ರಿಯಾಕ್ಷನ್ ಯಾವಾಗ್ಲೂ ಆಲ್ಕೀನ್ಸ್ ಮತ್ತೆ ಆಲ್ಕೈನ್ಸ್ ಬೋತ್ ಆಲ್ಕೀನ್ಸ್ ಮತ್ತೆ ಆಲ್ಕೈನ್ಸ್ ಏನಿದೆಯಲ್ಲ ಇವೆರಡರಿಂದನೂ ಕೂಡ ಆಗುತ್ತೆ. ಅಂಡ್ a hydrocarbon has 4 carbon atoms. Give its molecular formula if it is an alkene. ಒಂದು ಹೈಡ್ರೋಕಾರ್ಬನ್ 4 ಕಾರ್ಬನ್ ಆಟಮ್ಸ್ ಅನ್ನ ಒಳಗೊಂಡಿದೆ. ಅದರ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ ಇಫ್ ಇಟ್ ಇಸ್ ಆಲ್ಕೀನ್. ಆಲ್ಕೀನ್ ಅಂದ್ರೆ ಏನು ಡಬಲ್ ಬಾಂಡ್. ಸೊ C4H8. The first member of the alkyne homologous series. Alkyne homologous series. Alkyne ಅಂತ ಹೇಳಿದಾಗ ಅದರ ಫಸ್ಟ್ ಮೆಂಬರ್ ಆಫ್ ಆಲ್ಕೈನ್ಸ್ ಹೋಮೋಲೋಗಸ್ ಸೀರೀಸ್ ಬಂದ್ಬಿಟ್ಟು ದಟ್ ಇಸ್ ಈಥೈನ್. ಆಲ್ಕೇನ್ಸ್ ದು ಮೀಥೇನ್. ಓಕೆ, ಆಲ್ಕೀನ್ಸ್ ದು ಈಥೀನ್. ಸಾರಿ, ಮೀಥೇನ್. ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಬಂದ್ಬಿಟ್ಟು ಮೀಥೇನ್. ಅದೇ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್ ಬಂದ್ಬಿಟ್ಟು ಈಥೀನ್. ಫಸ್ಟ್ ಮೆಂಬರ್ ಆಫ್ ಆಲ್ಕೈನ್ಸ್ ಬಂದ್ಬಿಟ್ಟು ಈಥೈನ್. While cooking, if the bottom of the vessel is getting blackened on the outside, it means ಏನಾಗುತ್ತೆ fuel is not burning completely ಅನ್ನೋದು ಗೊತ್ತು. So which of the following is the molecular formula of cyclobutane? Cyclobutane molecular formula ಬಂದ್ಬಿಟ್ಟು that is C4H8. Which of the following is the major constituent of the liquefied petroleum gas LPG? ಇದರ ಒಂದು major constituent ಯಾವುದು ಅಂತ ಕೇಳಿದ್ದಾರೆ. Okay, this is very 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 important. Okay, LPG ಅಲ್ಲಿ ಇರುವಂತಹ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು? LPG ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಬಂದ್ಬಿಟ್ಟು ದಟ್ ಈಸ್ ಪ್ರೋಪೇನ್ ಮತ್ತೆ ಬ್ಯೂಟೇನ್. ಬಟ್ ಇವೆರಡನ್ನು ಒಳಗೊಂಡಿರುತ್ತೆ. ಬಟ್ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಯಥೇಚ್ಛವಾಗಿ ಅದು ಒಳಗೊಂಡಿರೋದು ಬ್ಯೂಟೇನ್ ಆಗಿರೋದ್ರಿಂದ ಬ್ಯೂಟೇನ್ ಇಸ್ ದ ರೈಟ್ ಆನ್ಸರ್. ಓಕೆ, ಆಯಿಲ್ಸ್ ಆನ್ ಟ್ರೀಟಿಂಗ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲ್ಲಾಡಿಯಂ ಆರ್ ನಿಕಲ್ ಕೆಟಲಿಸ್ಟ್ ಫಾರ್ ಫ್ಯಾಟ್ಸ್, ಅದು ಅಡಿಷನ್ ರಿಯಾಕ್ಷನ್ ಅನ್ನುವಂಥದ್ದು ಈಗ ಆಲ್ರೆಡಿ ನೋಡಿದಿರಾ. ವಿಚ್ ಆಫ್ ದ ಗಿವನ್ ಕಾಂಪೌಂಡ್ಸ್ OH ಇಸ್ ದ ಫಂಕ್ಷನಲ್ ಗ್ರೂಪ್? OH ಅಂದ್ರೇನು? ದಟ್ ಇಸ್ ಬ್ಯುಟೆನಾಲ್. Complete combustion of a hydrocarbon gives ಏನ್ ಕೊಡುತ್ತೆ? Complete combustion of hydrocarbon gives CO2 plus H2O ಕೊಡುತ್ತೆ. Okay, which is not correct for isomers of a compound. Not correct for isomers of a compound ಅಂತ ಇದೆ. They differ in physical quantities. ಹೌದು. They differ in chemical properties. Not correct. Yes. ನೋಡಿ, ಇದರಲ್ಲಿ ಯಾವುದು ಐಸೋಮರ್ಸ್ ಗೆ ರಿಲೇಟೆಡ್ ಆಗಿ ಸರಿಯಾದಂತ ಆಪ್ಷನ್ ಅಲ್ಲ ಅಂತ ಕೇಳಿದರೆ, ಅವು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾನ ಒಳಗೊಂಡಿರ್ತವೆ. ದಿಸ್ ಇಸ್ ವೆರಿ ಫಸ್ಟ್. ಹೌದು, ಅವು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಒಳಗೊಂಡಿರುತ್ತೆ, ಬಟ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಒಳಗೊಂಡಿರುತ್ತೆ, ಮತ್ತೆ ಡಿಫ್ರೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಒಳಗೊಂಡಿರುತ್ತೆ. ಬಟ್ ದೇ ಹ್ಯಾವ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಇದೆ. ನೋ, ಅದು ಸ್ಟ್ರಕ್ಚರಲ್ ಫಾರ್ಮುಲಾ ಒಂದೇ ತರ ಇರೋದಿಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಬಟ್ ದೇ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಅದಕ್ಕೆ ಅವುಗಳನ್ನ ಐಸೋಮರ್ಸ್ ಅಂತ ಹೇಳೋದು. ದ ನೇಮ್ ಆಫ್ ದಿ ಕಾಂಪೌಂಡ್ CH3 CH2 CHO ಈಸ್ 1 2 3. ಓಕೆ, ಇಲ್ಲಿ ಕಾರ್ಬನ್ಸ್ ಎಷ್ಟಿದೆ? 3 ಇದೆ. ಸೊ ಪ್ರೋ. ಸೊ ಇಲ್ಲಿ
OH ಇದೆ ಅಲ್ವಾ, ಪ್ರೊಪೆನಾಲ್ is the right answer. How many electrons are there in the outermost shell of the electron? Okay, how many electrons are in the are present in the outermost shell of the carbon? Outermost shell of the carbon valency electrons 4 ಇರುತ್ತೆ. Okay, which of the given has a triple bond? Triple bond ಅನ್ನ ಒಳಗೊಂಡಿರುವಂತದ್ದು ಯಾವುದು? That is nitrogen bond ಅಥವಾ nitrogen molecule. How many single bonds are present in methane? Methane ಅಲ್ಲಿ ಎಷ್ಟು ಸಿಂಗಲ್ ಬಾಂಡ್ ಗಳು ಪ್ರೆಸೆಂಟ್ ಇರುತ್ತೆ? ಮೀಥೇನ್ ಅಂದ್ರೆ ಏನು? CH4 ಹೌದಲ್ವಾ? ಸೊ ಎಷ್ಟು ಪ್ರೆಸೆಂಟ್ ಇರುತ್ತೆ? 1 2 3 4. ಸೊ 4 ಸಿಂಗಲ್ ಬಾಂಡ್ ಗಳು ಪ್ರೆಸೆಂಟ್ ಇರುತ್ತೆ. Two neighbors of homologous series differ by. ನೋಡಿ, ಎರಡು homologous series differ by only by CH2. Okay, only by CH2. Which of the following ಅಥವಾ which one of the given is an unsaturated hydrocarbon? Unsaturated ಅಂತ ಹೇಳಿದ್ರೆ it may be double bond or triple bond. ಸಾರಿ, ನಾನು 4 ತಗೊಂಡ್ಬಂದ್ಬಿಟ್ಟಿದ್ದೀನಿ, ಹೌದಲ್ವಾ? Yes, it may be double bond or triple bond. ಸೊ ಇಲ್ಲಿ ಬ್ಯೂಟೇನ್ ಇದೆ, ಇದು ಅಲ್ಲ. ಪ್ರೋಪೇನ್ ಇದೆ, ಅಲ್ಲ. ಡಿಕೇನ್ ಇದೆ, ಅಲ್ಲ. ಏನ್ ಬರಲ್ಲ. ಒಂದು ಈನ್ ಬರುತ್ತೆ ಅಥವಾ ಐನ್ ಬರುತ್ತೆ. ಒಂದು ಅಸಿಟೈಲಿನ್ ಇದ್ರೂ ಕೂಡ ಅದು ಓಕೆ ಆಗ್ತಾ ಇತ್ತು. ಬ್ಯೂಟೀನ್ ಇದ್ರೂ ಕೂಡ ಆಗ್ತಾ ಇತ್ತು, ಬಟ್ ಇಲ್ಲಿ ಅಸಿಟೈಲಿನ್ ಇದೆ. ಸೊ ದಿಸ್ ಇಸ್ ದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇನ್ನು ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಓಕೆ, ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಟ್ ರೂಮ್ ಟೆಂಪರೇಚರ್. ನೋಡಿ, ಕ್ಲೋರಿನ್ ಏನಿದೆ, ಇಟ್ ರಿಯಾಕ್ಟ್ಸ್ ವಿತ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಟ್ ರೂಮ್ ಟೆಂಪರೇಚರ್. ಜಸ್ಟ್ ಇನ್ ರೂಮ್ ಟೆಂಪರೇಚರ್ ಕ್ಲೋರಿನ್ ಏನಿರುತ್ತೆ ಅದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿವರೆಗೂ 40 MCQs ನಾವು ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನ ಒಂದು ಬೇರೆ ಚಾಪ್ಟರ್ ಜೊತೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.